ಎಸ್ ನಟಸ್ಕೊಟ್ರೆ ಈಗ ಬಿಜೆಪಿ ಸರ್ಕಾರ ಬಿಜೆಪಿ ಪಕ್ಷ ಏನು ಆರೋಪ ಮಾಡ್ಲಿಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರದ ಮೇಲೆ, ಒಂದು ವಾಲ್ಮೀಕಿ ಹಗರಣ ಇದೆಯಲ್ಲ, ವಾಲ್ಮೀಕಿ ನಿಗಮದ ಹಗರಣ, ಇದು ಬಿಜೆಪಿ ಪಕ್ಷ ಮಾಡಿದ್ದ ಇದಲ್ಲ. ಒಬ್ಬ ಸುಸೈಡ್ ಮಾಡಿಕೊಂಡು, ಅಧಿಕಾರಿ ಸುಸೈಡ್ ಮಾಡಿಕೊಂಡು ಅದನ್ನು ಬಹಿರಂಗಗೊಳಿಸಿದ ತಕ್ಷಣವೇ ಬಿಜೆಪಿ JDS ಹೇಳಬೇಕಾದ್ದಿಲ್ಲ. ನಾವೇ ಆಕ್ಷನ್ ತಗೊಂಡಿದ್ದೀವಿ, ನಾವೇ SIT ಮಾಡಿದ್ದೀವಿ, ಸರ್ಕಾರನೇ SIT ಮಾಡಿದೆ, ಸರ್ಕಾರನೇ ಆಕ್ಷನ್ ತಗೊಂಡಿದ್ದೆ, ಸರ್ಕಾರನೇ ಆ ಮಂತ್ರಿಯ ರಾಜೀನಾಮೆ ಪಡ್ಕೊಂಡು ಸರ್ಕಾರ SIT ಮುಖಾಂತರನೇ 12 ಜನ ಅಧಿಕಾರಿಗಳನ್ನ ಬಂಧಿಸಿ ಏನು 88,62,00,000 ವರ್ಗಾವಣೆಯಾಗಿತ್ತು ಅಕ್ರಮವಾಗಿ, ಅದು 187 ಅಲ್ಲ, 88,62,00,000 ಎಲ್ಲಿ ಅಕ್ರಮವಾಗಿ ವರ್ಗಾವಣೆಯಾಗಿತ್ತು ಅದನ್ನು ರಿಕವರಿ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ. ರಿಕವರಿ ಅಲ್ಲಿ ಮೋರ್ ದನ್ 50% ಕಲೆಕ್ಟ್ ಆಗಿದೆ, ಮಿಕ್ಕಿದೆಲ್ಲ ಕಲೆಕ್ಟ್ ಮಾಡ್ತಾರೆ, ರಿಕವರಿ ಮಾಡೇ ಮಾಡ್ತಾರೆ. ಅದು ಯಾವ ರೀತಿಯಾಗಿ ಇಲ್ಲಾಂದರೆ ಆ ಅಧಿಕಾರಿಗಳದ್ದು ಕಾನೂನಾತ್ಮಕವಾಗಿ ಅದು ಏನು ರಿಕವರಿ ಮಾಡಬೇಕು, ಜಮೀನು ಜಪ್ತಿ ಮಾಡಿ ಏನೋ ಮಾಡೋದು ಅದು ಮಾಡಿ ಕೋರ್ಟ್ ಮುಖಾಂತರ ಮಾಡ್ತಾರೆ. ಇದು ಕಾನೂನು ನಡೀತಾ ಇರ್ತಕ್ಕಂಥದ್ದು. ಮೂಡಾದಲ್ಲಿ ಜಮೀನು ಕಳೆದುಕೊಂಡಂತಹ ಸಿದ್ದರಾಮಯ್ಯನವರ ಕುಟುಂಬದವರು 3 ಎಕರೆ 16 ಗುಂಟೆ ಕಳ್ಕೊಂಡವರು ಮೂಡ ತನ್ನ ನಿಯಮದ ಪ್ರಕಾರ ಅವ್ರಿಗೆ 50-50 ಅನುಪಾತದಲ್ಲಿ ಸೈಟ್ಗಳನ್ನ ಕೊಟ್ಟಿದೆ. ಆ ಸಮಯದಲ್ಲಿ ಆ ಮೂಡಾದ ಮೀಟಿಂಗ್ಗಳಲ್ಲಿ ಆಗಿನ ಬಿಜೆಪಿ ಸರ್ಕಾರದ ಮಂತ್ರಿ ಮಹೋದಯರು, ಅಲ್ಲಿನ ಸ್ಥಳೀಯ ಬಿಜೆಪಿ ಶಾಸಕರು ಭಾಗಿಯಾಗಿದ್ದಾರೆ ಈ ಪ್ರಕ್ರಿಯೆಗಳಲ್ಲಿ. ಸೊ ಬಿಜೆಪಿ ಸರ್ಕಾರದ ಮಂತ್ರಿ ಮಹೋದಯ ಮತ್ತು ಅಲ್ಲಿ ಶಾಸಕರು ಭಾಗಿಯಾಗಿರ್ತಕ್ಕಂಥದ್ದು ಮೂಡ ನಿಯಮಗಳ ಅನುಸಾರವಾಗಿ 50-50 ಅನುಪಾತದಲ್ಲಿ ಸೈಟನ್ನು ಕೊಟ್ಟಿರುವಂಥದ್ದು. ಅಕಸ್ಮಾತ್ ಅದರಲ್ಲಿ ಲೋಪ ಇದೆ ಅಂತ ತಿಳ್ಕೊಂಡ್ಬೇಡ, ಲೋಪ ಇದ್ದರೆ ಮೂಡಾದ ಮೇಲೆ ನೀವು ಆರೋಪ ಮಾಡ್ತೀರಾ? ಅಥವಾ ಜಮೀನು ಕಳ್ಕೊಂಡವ್ರಿಗೆ ಜಮೀನು ಕಾಂಪನ್ಸೇಷನ್ ಬರಲೇಬೇಕಲ್ಲ, ನೀವು ಮೂಡಾದ ಅಧಿಕಾರಿ ಮೇಲೆ ಆರೋಪ ಮಾಡ್ತೀರಾ? ಇಲ್ಲ ರಾಜ್ಯದ ಮುಖ್ಯಮಂತ್ರಿ ಮೇಲೆ, ಈಗಿನ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡ್ತೀರಾ? ಬಿಜೆಪಿ ಸರ್ಕಾರದಲ್ಲಿ ಮೈ ಸಿಂಪಲ್ ಕ್ವಶನ್ ಟು ಯದುವೀರ್ ಹಿಯರ್, ನೀವು 50-50 ಅನುಪಾತ ಅಂತ ಏನು ಹೇಳ್ತೀರಿ ಮೂಡದಲ್ಲಿ, ಲೈಕ್ ಈ ಸೆಟ್ ಬಿಜೆಪಿ ಅವಧಿಯಲ್ಲಿ ಅದನ್ನು ಕೊಟ್ಟಿದ್ದಾರೆ ಅಂತ ಹೇಳೋದು, 50-50 ಅನುಪಾತ ಖಾಲಿ ಸಿದ್ದರಾಮಯ್ಯನವರಿಗೆ ಮಾತ್ರ ಕೊಟ್ಟಿದ್ದೀರಾ ಅಲ್ಲವಾ ಇಟ್ ಈಸ್ ಫಾಲೋಡ್ ಆಸ್ ಎ ಫಾರ್ಮುಲಾ ಟು ಆಲ್? ಸರ್ ಅದನ್ನೇ ನಾವು ಕ್ವೆಶ್ಚನ್ ಆಗ್ತಾ ಇರೋಂಥದ್ದು. ಇದನ್ನ ಈ ಪಕ್ಷ ಮಾಡ್ತು, ಆ ಪಕ್ಷ ಮಾಡ್ತು, ಇನ್ನೊಂದು ಯಾವುದೋ ಪಕ್ಷ ಮಾಡ್ತು ಅಂತಲ್ಲ, ಸಮಗ್ರವಾಗಿ ತನಿಖೆ ಮಾಡಿ ಅಂತ ನಾವು ಹೇಳ್ತಾ ಇರೋಂಥದ್ದು. ಇದು ಯಾವುದೋ ಪಕ್ಷಾತೀತವಾಗಿ ಅಂತಲ್ಲ, ನೀವು ಸಮಗ್ರವಾಗಿ ಇದು ಮಾಡಿ. ಆಮೇಲೆ ಆ 3 ಎಕರೆ 16 ಗುಂಟೆ ಏನಂತಾರಲ್ಲ, ಅವ್ರದ್ದು ಮೂಲ ಪ್ರಶ್ನೆ ಅವ್ರದ್ದೇ ಅಂತ ಕೇಳೋದಂತ ಅಲ್ಲಿಂದ ಪ್ರಶ್ನೆ ಶುರು ಆಗುತ್ತೆ ಸರ್ ಅದಲ್ಲಿ. ಯಾಕಂದ್ರೆ ಡಿನೋಟಿಫೈ ಆದ್ಮೇಲೆ ಅದು ಅವ್ರದ್ದು ಆಗಿರಲಿಲ್ಲ, ಇಲ್ಲೇ ಇರೋದನ್ನ ಬೇರೆಯವ್ರಿಗೆ ಹೆಂಗೆ ಗಿಫ್ಟ್ ಡೀಡ್ ಮಾಡಿದ್ರು ಮಲ್ಲಿಕಾರ್ಜುನ್ ಅವರು ಮುಖ್ಯಮಂತ್ರಿ ಶ್ರೀಮತಿ ಅವ್ರಿಗೆ ಅಂತ ಅಲ್ಲಿಂದ ಪ್ರಶ್ನೆ ಶುರು ಆಗುತ್ತೆ. ಸೊ ನಾವ್ ಹೇಳ್ತಾ ಇರುವಂತದ್ದು ಇಟ್ ಈಸ್ ನಾಟ್ ಸ್ಪೆಸಿಫಿಕಲಿ ಫಾರ್ 14 ಸೈಟ್ ಏನ್ ಕೊಟ್ಟಿದ್ದಾರೆ ಅನ್ನೋದು ಅದೆಲ್ಲ, ಆದ್ರೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದ ತರನೇ ಅಲ್ಲಿ ಅಕ್ಕಪಕ್ಕದವ್ರಿಗೆ ಅದೇ ರೀತಿ ಕೊಟ್ಟಿದ್ದಾರೆ. ಇಫ್ ಇಟ್ ಈಸ್ ಗಿವನ್ ಬೇರೆಯವರಿಗೆ 60-40 ಅನುಪಾತದಲ್ಲಿ ಕೊಟ್ಟು ಸಿದ್ದರಾಮಯ್ಯ ಅವರಿಗೆ 50-50 ಅನುಪಾತದಲ್ಲಿ ಕೊಟ್ಟಿದ್ರೆ ವಿ ಶುಡ್ ಸಿ ದ್ಯಾಟ್ ಇವರಿಗೆ ಏನೋ ಒಂದು ಜಾಸ್ತಿ ಕೊಟ್ಬಿಟ್ಟವರ ಅಂತ ಹೇಳ್ಬೇಕು. ನಂಬರ್ 1. ನಂಬರ್ 2, ಇಲ್ಲ ಯಾರಿಗೂ ಕೊಡದದ್ದು ಫೇವರ್ ಅನ್ನು ಸಿದ್ದರಾಮಯ್ಯನವರಿಗೆ ಮಾಡಿದ್ದಾರೆ ಅಂದರೆ ಹಳೆ ಲೇಔಟ್ ಅಲ್ಲಿ ಕೊಟ್ಟಿದ್ದಾರೆ, ಬೇರೆಯವರಿಗೆ ಹೊಸ ಲೇಔಟ್ ಅಲ್ಲಿ ಏನಾದರೂ ಕೊಟ್ಟಿದ್ರೆ, ಸಿದ್ದರಾಮಯ್ಯನ ಒಬ್ಬರಿಗೆ ಹಳೆ ಲೇಔಟ್ ಅಲ್ಲಿ ಕೊಟ್ಟಿದ್ರೆ ಎಗೇನ್ ವಿ ಹ್ಯಾವ್ ಟು ಥಿಂಕ್ ದಟ್ ದರ್ ಇಸ್ ಸಮ್ ಫೇವರಿಸಮ್ ಈಸ್ ಡನ್. ನಂಬರ್ 2, ಅವರ ಕ್ಲೈಮ್ ಏನಂದರೆ ನಾವು ಅಧಿಕಾರದಲ್ಲೇ ಇರಲಿಲ್ಲ, ಸಿದ್ದರಾಮಯ್ಯನ ವೈಫ್ ಈಸ್ ಎಲಿಜಿಬಲ್, ಸಿ ಈಸ್ ರಿಕ್ವೆಸ್ಟೆಡ್, ದೇ ಆರ್ ಗಿವನ್. ನಾವೇನು ಅವರಿಗೆ ಪ್ರೆಷರೈಸ್ ಮಾಡಿಲ್ಲ, ಅಥವಾ ನನ್ನ ಲೆಟ್ರೆಡಲ್ಲಿ ಅವರಿಗೆ ಬರೆದುಬಿಟ್ಟು ನನ್ನ ವೈಫಿಗೆ 50-50 ಅನುಪಾತದಲ್ಲಿ ಓಲ್ಡ್ ಲೇಔಟಲ್ಲಿ ಕೊಡಿ ಅಂತ ನಾನೇನು ಬರೆದಿಲ್ಲ ಅಂತ ಯುವರ್ ಕ್ವಶನಿಂಗ್. ನೀವು ಕ್ವಶನ್ ಮಾಡ್ತಾ ಇರೋದು ಅವರ ಹೆಂಡತಿಯ ಬ್ರದರು ತಗೊಂಡ ಜಾಗದ ಓನರ್ಶಿಪ್ ಬಗ್ಗೆ. ಅವರ ಹೆಂಡತಿಯ ಬ್ರದರ್ ಹೇಳ್ತಾರೆ ಐ ಆಮ್ ಎ ವಿಕ್ಟಿಮ್. ದೆನ್ನ ನನಗೆ ಯಾರಾದರೂ ಚೀಟ್ ಮಾಡಿ ಕೊಟ್ಟಿದ್ರೆ ಆ ಜಾಗವನ್ನು, ನಾನು ದುಡ್ಡು ಕೊಟ್ಟು ತಗೊಂಡಿದ್ದೀನಿ, ಐ ಆಮ್ ಎ ವಿಕ್ಟಿಮ್, ಐ ಆಮ್ ನಾಟ್ ಎ ಚೀಟರ್ ಹಿಯರ್. ನಾನು ವಿಕ್ಟಿಮ್ ಆಗಿದ್ದೀನಿ, ನನಗೆ ಯಾರೋ ಡಿನೋಟಿಫೈ ಯಾರೋ ಮಾಡಿದ್ದಾರೆ, ಯಾರಿಗೋ ಸೇಲ್ ಮಾಡಿದ್ದಾರೆ, ಅವನು ದುಡ್ಡು ಕೊಟ್ಟು ತಗೊಂಡಿದ್ದಾನೆ, ಅವನು ನನ್ನ ಹೆಂಡತಿಗೆ ಗಿಫ್ಟೆಡ್ ಮಾಡಿದ್ದಾನೆ, ಅದು ಜಾಗವನ್ನು ಮೂಡೋದವರು ನೀವು ಸೈಟ್ ಮಾಡಿದಿರಿ, ನಾನು ಬಂದು ಕೇಳಿದ್ದೀನಿ, ಎಲ್ಲರಿಗೆ ಕೊಟ್ಟ ಹಾಗೆ ನನಗೆ ಕೊಟ್ಟಿದ್ದೀರಿ, ನನಗೇನು ಇಲ್ಲಿ ಫೇವರ್ ಮಾಡಿಲ್ಲ, ನಾನೇನು CM ಆಗಿರಲಿಲ್ಲ, ನಾನೇನು ಮಿನಿಸ್ಟರ್ ಆಗಿರಲಿಲ್ಲ, ನಮ್ಮವ್ರು ಯಾರು ಮೂಡೋದು ಚೇರ್ಮನ್ ಆಗಿರಲಿಲ್ಲ, ಎಲ್ಲರೂ ಇದ್ದಿದ್ದು ನಿಮ್ಮವರೇ, ನೀವೇ ನಮಗೆ ಕೊಟ್ಟುಬಿಟ್ಟು ಇವತ್ತು ಅದೇ ಪೇಪರನ್ನು ನೀವೇ ತಗೊಂಡು ಬಂದುಬಿಟ್ಟು ಸಿದ್ದರಾಮಯ್ಯ ಮಾಡಿಸಿದ್ದಾನೆ ಅಂತ ಬೊಬ್ಬೆ ಹೊಡಿತಾ ಇದ್ದೀರಿ. ಆದರೂ ನಾನು ಒಂದು ಕಮಿಟಿ ಮಾಡಿದ್ದೀನಿ, ಒಂದು ರಿಟೈರ್ಡ್ ಜಡ್ಜನ್ನು ನೇಮಿಸಿದ್ದೀನಿ, ನನ್ನ ಮೇಲೆ ಇರುವ ಆಪಾದನೆಯನ್ನು ಫಸ್ಟ್ ಟೈಮ್ ಒನ್ ಚೀಫ್ ಮಿನಿಸ್ಟರ್ ಈಸ್ ಫಾರ್ಮ್ಡ್ ಎ ಕಮಿಟಿ ಟು ಇಂಟರ್ಗೇಟ್ ಅಂಡ್ ಐ ವಿಲ್ ಗಿವ್ ಯು ರಿಪೋರ್ಟ್. ನಿಮ್ಗೆ ಅಷ್ಟು ಅರ್ಜೆಂಟ್ ಏನು ಅಲ್ಲ, ಇದು 2020ರಿಂದ
ಈಗ ನಾನೊಂದು ಕಮಿಷನ್ ಮಾಡಿದ್ದೀನಿ, ರಿಪ್ಲೈ ಬರುತ್ತೆ, ತನಿಖೆಗೆ ಆದೇಶಿಸಿದ್ದೀನಿ ಅಂತ ಹೇಳ್ತಾರೆ. ಇದಕ್ಕಿಂತ ಮುಂಚೆ ಅವರು 2013 ಇಂದ 2018 ಒಂದು 4 ಆಯೋಗದ ಕಮಿಷನ್ಸ್ ಇತ್ತು ಸರ್. ಅದರಲ್ಲಿ ಅದ್ರದ್ದು ಯಾವ್ದಾದ್ರು ರಿಪೋರ್ಟ್ ಬಂದಿದೆ, ಅದ್ರ ಮೇಲೆ ಯಾವ್ದಾದ್ರು ಆಕ್ಷನ್ ಆಗಿದೆ ಅದು ಸರ್? ಎರಡು ಗವರ್ಮೆಂಟ್ ಬಂದಿಲ್ಲ. ಅಲ್ಲ, ನಾನು ಹೇಳ್ತಾ ಅದು ಇರೋದು. ಯಾವ ಗವರ್ಮೆಂಟ್? ಅಲ್ಲ, ಅದು ನಿಮ್ಮ ಗವರ್ಮೆಂಟ್ ಬಂದಿಲ್ಲ. ಸರ್, ಅದನ್ನೇ ಹೇಳ್ತಾ ಇರೋದು. ಅದಾದ್ಮೇಲೆ ಮೂರು ಆ, ಮುಖ್ಯಮಂತ್ರಿ ಇದಕ್ಕೆ ಆದ್ರು. ಆಯ್ತಣ್ಣ. ಅದಾದ್ಮೇಲೆ ಮೂರು ಮುಖ್ಯಮಂತ್ರಿ ಅದಾದ್ಮೇಲೆ ಸೊ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಿಮ್ಮ ತನಿಖೆ ಇದ್ರಲ್ಲಿ ನಮಗೆ ನಂಬಿಕೆ ಇಲ್ಲ. ಸೊ ಯಾವ ಕಾಂಪೊನೆಂಟ್ ಅಥಾರಿಟಿ ಇದೆಯೋ ಅವ್ರು ತನಿಖೆ ಮಾಡ್ಲಿ ಅಂತ ಹೇಳ್ತಾ ಇರೋದು. ಅಲ್ಲ, ನೀವು ನಾನು ಬಿಜೆಪಿ ಒಂದು ಕ್ವಶನ್, ನಟರಾಜ್, ಐ ವಿಲ್ ಅಲವ್ ಯು ಟು ಟಾಕ್ ಪ್ಲೀಸ್. ನೀವು ಕ್ವಶನ್ ನೀವು ಹೇಳ್ತೀರಿ, ನಮಗೆ ನಿಮ್ಮ ತನಿಖೆಗಳಲ್ಲಿ ನಂಬಿಕೆ ಇಲ್ಲ, CBIಗೆ ಕೊಡಿ, ಅವರು ನಮ್ಮ ಅಂಡರಲ್ಲಿದ್ದಾರೆ, ಬೇಕಾದಂಗೆ ರಿಪೋರ್ಟ್ ಬರುತ್ತೆ ಅಂತ ಹೇಳ್ಬೋದು. ಮೈ ಕ್ವಶನ್, ಗಣಪತಿ ಕೇಸಲ್ಲಿ ಸೂಸೈಡ್ ಕೇಸಲ್ಲಿ ಯಾರೂ ನಂಬಿಲ್ಲ. ಸ್ಟೇಟಲ್ಲಿ SIT ಆಯಿತು, ನಂಬಿಲ್ಲ. ನೀವು ಆಗಲೂ ಹೇಳಿದಿರಿ ನಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಜಾರ್ಜ್ ಅವನ್ನ ರಿಸೈನ್ ಕೊಡಿಸಿದ್ರು ಅವರು, SIT ಮಾಡಿದರು. ನೀವು ಆಗಲೂ ಬೊಬ್ಬೆ ಹೊಡೆದ್ರಿ, ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ, ನೀವು ಅದನ್ನು CBIಗೆ ಕೊಡಿ ಅಂತ ಕೇಳಿದ್ರಿ, ಕೊಟ್ಟರು ಅವರು. ಅಲ್ಲಿ ನೀವು ಕ್ಲೀನ್ ಚಿಟ್ ಕೊಟ್ಬಿಟ್ರಿ. ಸಾಕ್ಷ್ಯಾಧಾರಗಳನ್ನೆಲ್ಲ ನಾಶ ಮಾಡಿ ಆದ್ಮೇಲೆ ಇನ್ನೇನಾಗುತ್ತೆ ಸರ್? ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿ ನೇರವಾಗಿ ಮುಖ್ಯಮಂತ್ರಿಗಳ ಆ ಕಾಲದಲ್ಲಿ ಏನೇನಾಗಿತ್ತು ಅಂತ ಜನರಿಗೆ ಗೊತ್ತು ಸರ್. ಈಗ ನಾನು ಬಹಳ ಇಂಪಾರ್ಟೆಂಟ್ ಏನ್ ಮಾತಾಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮೂಡಾ ವಿಷಯದಲ್ಲಿ 2020ರಿಂದ 2023ರವರೆಗೆ 1290 ಸೈಟ್ಗಳು ಅವರು ಹಂಚಿಕೆ ಆಗಿದೆ. 1290 ಸೈಟ್ಗಳು. ಇದು 16 ಸೈಟು ಅಥವಾ ಸಿದ್ದರಾಮಯ್ಯ ಸೈಟ್ ವಿಷಯ ಅಲ್ಲ. ಇದು ಎಂಟೈರ್ ಮೂಡಾದಲ್ಲಿ ಅವಾಗ 2 ಮುಖ್ಯಮಂತ್ರಿಗಳು, ಮಾನ್ಯ ಯಡಿಯೂರಪ್ಪನವರು, ಮಾನ್ಯ ಬೊಮ್ಮಾಯಿಯವರು, ಅವರ ಕಾಲಾವಧಿಯಲ್ಲಿ ಈಗ ಆಗಿರ್ತಕ್ಕಂಥ ಈ ಪ್ರಕರಣಗಳು ತನಿಖೆಗೆ ಒಳಪಡ್ತವೆ. ಅವರೊಳಗೆ BJPಯವರು, JDS ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಫಲಾನುಭವಿಗಳಿದ್ದಾರೆ. ಅದು ಅಕ್ರಮವಾಗಿದೆ ನಾನು ಹೇಳ್ತಾ ಇಲ್ಲ, ಬಟ್ ಅವರು ಅಕ್ರಮ ಅಂತ BJPಯವರು ಆರೋಪ ಮಾಡ್ತಾ ಇದ್ದಾರೆ. ಈಗಿನ ತನಿಖೆ ಮಾಡೋಣಂತೆ ಹೇಳ್ಬೇಕು. ವಾಲ್ಮೀಕಿ ಏನು ಹೇಳಿದ್ರು? ಮಾನ್ಯ ಸಿದ್ದರಾಮಯ್ಯನವರು ಮೂಡಾದಲ್ಲಿ ಬೆನಿಫಿಷರಿನಾ ಇಲ್ಲ ಅವರೇನು ಲಂಚ ಕೊಟ್ಟು ಅದರ ಸೈಟ್ ತಗೊಂಡಿದ್ದಾರಾ? ಕುಮಾರಸ್ವಾಮಿಯವರು ಯಾವ ಜಮೀನನ್ನೇ ಕಳ್ಕೊಳ್ದಂಗೆ 200-300 ಅಳತೆಯ 60,000 ಚದುರ ಅಡಿ ಜಮೀನನ್ನು ಅಲ್ಲಿ ಪಡ್ಕೊಂತಾರೆ ಮೂಡಾದಿಂದ. ಜಮೀನು ಕಳ್ಕೊಂಡಿರೋ ಪಾರ್ವತಮ್ಮನವರು 3 ಎಕರೆ 16 ಗುಂಟೆ ಕಳ್ಕೊಂಡವ್ರಿಗೆ 38,000 ಚದುರ ಅಡಿ ಜಮೀನು ಬರಬಾರ್ದಾ? ಇದು ಸಾಮಾನ್ಯ ಜ್ಞಾನ. ಇದು BJPಯವರು ಕೇಸ್ ಇಲ್ಲದ ಕೇಸನ್ನು ಹಿಡ್ಕೊಂಡು 1000 ಬಾರಿ ಜರ್ಮನಿಯ ಗೋಬಲ್ಸ್ ಥಿಯರಿ ತರ ಇದೆ 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 ಏನಿದೆ ರೀ ದಂಡದ ತಲೆಯಲ್ಲಿ ಅಲ್ಲ ಕೇಳಿ ಕೇಸೇ ಅಲ್ಲ ಇದು. ದಿಸ್ ಇಸ್ ನಾಟ್ ದ ಕೇಸ್. ಯು ಶುಡ್ ಹ್ಯಾವ್ ಪ್ರೆಸೆಂಟೆಡ್. ದಿಸ್ ಇಸ್ ನಾಟ್ ದ ಕೇಸ್. ಯು ಶುಡ್ ಹ್ಯಾವ್ ಪ್ರೆಸೆಂಟೆಡ್. ನನಗೆ ಒಂದೇ ಗೊತ್ತಾ ಗಂಭೀರತೆ ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರಲ್ಲ ಗಂಭೀರತೆ ದಾಖಲೆ ಇದೆ ಬಿಚ್ಚಿಡ್ತೀನಿ ಅಂತ ಸದನ ಹೇಳಬೇಕಾಗಿದೆ. ಮಾಡ್ತಾರೆ ಅದು ಮಾಡ್ತಾರೆ ಯಾಕೆ ನೀವು ಸದನದಿಂದ ಯಾಕೆ ಓಡೋದ್ರಿ ನೀವು? ನೋಡಿ ಕೇಳಿ ಈಗ ಯು ಆರ್ ಸಪೋಸ್ ಟು ರಿಪ್ಲೈ ದ ನೋ ವಿ ವಿಲ್ ರಿಪ್ಲೈ ಎವರಿವೇರ್. ಯು ಶುಡ್ ರಿಪ್ಲೈ ದ ಎವರಿವೇರ್. ವಿ ವಿಲ್ ರಿಪ್ಲೈ ಮಾಡಬೇಕಾಗಿತ್ತು. ಕೇಳಿಸ್ಕೊಳ್ಳಿ. ಈಗ ಒಂದು ಈಗ ನಾನು ಹೇಳ್ತೀನಲ್ಲ, ಈ ಮೂಡಾದಲ್ಲಿ BJPಯವರು, ನಾನು ನಿಜ ಹೇಳ್ತೀನಿ, ಆಶ್ಚರ್ಯ ಆಗ್ತದೆ ಈ ನಡೆ, ಈ ತರ ವಿಚಿತ್ರವಾದ ನಡೆ. ಅವ್ರಿಗೆ ಯಾವ ಕಾಯಿಲೆ BJPಯವ್ರ ನಡೆ, ನನ್ನ ಕಾಯಿಲೆ ಯಾವ ಕಾಯಿಲೆ ಯಾವ್ದಾದ್ರು ಸಿದ್ದರಾಮಯ್ಯವ್ರ ಮೇಲಲ್ಲ ರೀ ತನಿಖೆ, ಬೇರೆಯವ್ರ ಮೇಲೆ ಆಗ್ತದೆ. ಸಿದ್ದರಾಮಯ್ಯವ್ರ ಮೇಲೆ ಯಾಕೆ ತನಿಖೆ ಆಗ್ತದೆ? ಇದೊಂದು ಸಿವಿಲ್ ಡಿಸ್ಪ್ಯೂಟ್ ಬಿಟ್ವೀನ್ ಮೂಡಾ ಅಂಡ್ ಪಾರ್ವತಮ್ಮ. ಅವ್ರು ಏನಾದ್ರು ಮೂಡಾದವರು ಈ ಜಮೀನು ಕೊಟ್ಟಿದ್ದೀವಿ ಅಕ್ರಮವಾಗಿ ಕೊಡ್ತೀರಿ. 3 ಎಕರೆ 16 ಗುಂಟೆ ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಿ, ನಮ್ ಜಮೀನ್ ತಗೊಂಡಿದ್ದೀರಿ. ಕೇಳಿ ಇಲ್ಲ ಕೇಳಿ, ಆ ತರನಾಗಿದ್ರೆ ಗೋ ಅಂಡ್ ಫೈಲ್ ಪೆಟಿಷನ್ ಅಗೇನ್ಸ್ಟ್ ಮೂಡಾ ಅಂಡ್ ದೇರ್ ಅಫಿಷಿಯಲ್ಸ್. ಸಿದ್ದರಾಮಯ್ಯನವ್ರಿಗೂ ಇದಕ್ಕೆ ಏನ್ ಸಂಬಂಧ ರೀ? ಈ ಜಮೀನನ್ನ ಪಡ್ಕೊಂಡಿರ್ತಕ್ಕಂಥದ್ದು ಪಾರ್ವತಮ್ಮನವರು ಕೊಟ್ಟಿರ್ತಕ್ಕಂಥ ಅವ್ರ ಬ್ರದರ್ ಕೊಂಡ್ಕೊಂಡಿದ್ದಾರೆ. ಇದೇನು ಯಾರ್ದು ಇಲ್ಲಿಗಲ್ ತಗೊಂಡಿರೋದಲ್ಲ ಜಮೀನಲ್ಲ ಇದು. ಇದಕ್ಕೆ ಫುಲ್ ದಾಖಲಾತಿ ಸಮೇತ ಹಣ ಕೊಟ್ಟು ಪಾವತಿ ಮಾಡಿ ಕೊಂಡುಕೊಂಡು ಗಿಫ್ಟ್ ಮಾಡಿದ್ದಾರೆ. ಅದು ಒತ್ತುವರಿ ಮಾಡ್ಕೊಂಡು ಮೂಡ ಅವ್ರಿಗೆ ಹಂಚಿಕೆ ಮಾಡಿದೆ 50-50 ಅನುಪಾತದಲ್ಲಿ. ಇದರೊಳಗೆ ಯಾವ ಅಕ್ರಮ ನೀವು ಕಾಣಿಸ್ತಾ ಇದೆ? ಎಲ್ಲಿ ಯಾರು ಲಂಚ ಕೊಟ್ಟಿದ್ದಾರಾ? ಕಾನೂನು ಬಾಹಿರವಾಗಿ ಏನಾದ್ರು ಮಾಡಿದಾರಾ? ಏನೂ ಮಾಡಿಲ್ಲದೆ ಕೇಸಲ್ಲದ ಕೇಸನ್ನ ಇವರು ಹೇಳ್ತಾರೆ. ನಮ್ಮ ಪ್ರಶ್ನೆ, ಸಿದ್ದರಾಮಯ್ಯನವರ ರಾಜೀನಾಮೆಗೆ ನೀವು ಪಟ್ಟು ಹಿಡಿತಾ ಇದ್ದೀರಾ ಮೂಡಾ ಹಗರಣದ ವಿಚಾರವಾಗಿ. ಯಾವ ಆಧಾರದ ಮೇಲೆ ನೀವು ರಾಜೀನಾಮೆ ಕೇಳ್ತಾ ಇದ್ದೀರಿ? ನಿಮಗೆ ಏನ್ ಕನ್ಫರ್ಮೇಶನ್ ಸಿಕ್ಕಿದೆ? ನಿಮಗೆ ಯಾರು ಬಂದು ಸತ್ಯ ಹೇಳಿದ್ದಾರೆ? ಅಲ್ಲ, ನೀವು ಅದನ್ನ ಒಂಚೂರು ಹೇಳಿ. ರಾಜೀನಾಮೆನ ಯಾವ ವಿಚಾರವಾಗಿ ಕೇಳ್ತಾ ಇದ್ದೀರಿ? ಸಿದ್ದರಾಮಯ್ಯನವರ ಇದರ ಪಾತ್ರ, ಇದರಲ್ಲಿ ನೀವು ಯಾವ CC ಕ್ಯಾಮೆರಾ ಹಾಕಿದ್ರಿ, ಯಾವ ವಿಜುವಲ್ ಸಿಕ್ಕಿದೆ, ಅಥವಾ ಯಾವ ದಾಖಲೆ ಸಿಕ್ಕಿದೆ, ಯಾವ ಹಣ ವರ್ಗಾವಣೆ ಆಗಿದೆ, ಲಂಚ ವರ್ಗಾವಣೆ ಆಗಿದೆ, ಅಥವಾ ಯಾವ ಅಫಿಷಿಯಲ್ ಬಂದು ನಿಮ್ಮ ಹತ್ರ ಕೊಟ್ಟಿದ್ದಾರಾ, ಏನ್ ಕೊಟ್ಟಿದ್ದಾರೆ?
ಯಾವ ಆಧಾರದ ಮೇಲೆ ನೀವು ಸಿಎಂ ರಾಜೀನಾಮೆನ ಮೂಡ ವಿಚಾರದಲ್ಲಿ ಕೇಳ್ತಾ ಇದೀರಿ ಹೇಳಿ. ಆಶ್ಚರ್ಯ ಆಗಿದೆ ಮೇಡಮ್. ಇವಾಗ ಬರೀ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಹೇಳಿದ್ರಲ್ಲ, ಇದೇ ರೀತಿಗೆ ವಾಲ್ಮೀಕಿದಂದು ಎಲ್ಲ ಮಾಧ್ಯಮದವ್ರು ನಾವು ಅವ್ರಿಗೆ ಪ್ರಶ್ನೆ ಮಾಡಿದ್ವಲ್ಲ, ಅದಲ್ಲಿ ಪ್ರಶ್ನೆ ಮಾಡಿದ್ವಲ್ಲ, ಅದಲ್ಲಿ ಕೋಟಿ ಆಗಿದೆ ಅಂತ ಒಪ್ಕೊಂಡಿರ್ಬೇಕು. ಸರ್ ಹೇಳಿ. ನಂದೊಂದು ಸಿಂಗಲ್ ಒಂದು ಕ್ವಶನ್ಸ್ ನಿಮ್ಮ ಹತ್ರ. ಆಸ್ ಎ ನೀವು ಕೊಲ್ಯೂಷನ್ ಪಾರ್ಟಿ ಇದ್ದೀರಿ ಇವತ್ತು JDS ಒಟ್ಟಿಗೆ, ನೀವು ಅವರನ್ನು ವಿರೋಧಿಸಿದ್ದಿದೆ, ನೀವು ಅವರ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಿದೆ, ಅವರು ನಿಮ್ಮ ಬಗ್ಗೆ ಮಾತಾಡಿದ್ದಿದೆ. ನಿಮ್ಮ ಯಡಿಯೂರಪ್ಪನವರು ಜೈಲಿಗೆ ಹೋಗಬೇಕಾದ್ರೆ ಮೊದಲ ಕಾರಣನೇ HD ಕುಮಾರಸ್ವಾಮಿ ಅವರು, ಅದರಲ್ಲಿ ಸಿದ್ದರಾಮಯ್ಯನವರು ಅಲ್ಲ, DK ಶಿವಕುಮಾರ್ ಅಲ್ಲ. ನಂಬರ್ 1. ನಂಬರ್ 2, ಈಗ ನಾನೊಂದು ಕೇಸನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಟರಾಜ್ ಗೌಡರು ಇಲ್ಲಿ ಕೇಳಬೇಕು. ಗಂಗೆನೇಹಳ್ಳಿ RT ನಗರ ಮಾಡಬೇಕಾದ್ರೆ ಅಕ್ವಿಜಿಷನ್ ಆಗುತ್ತೆ. ದಟ್ ಅಕ್ವಿಜಿಷನ್ ಈಸ್ ಡನ್ ಇನ್ 1976. ಸರ್ವೆ ನಂಬರ್ 7/1B, ಸರ್ವೆ ನಂಬರ್ 7/1C, 7/1D. 1 ಎಕರೆ 11 ಗುಂಟೆ ಜಾಗ RT ನಗರದಲ್ಲಿ ಅಕ್ವಿಜಿಷನ್ ಆಗುತ್ತೆ. ಲೇಔಟ್ ಫಾರ್ಮ್ ಆಗುತ್ತೆ. ಲೇಔಟ್ ಫಾರ್ಮ್ ಆದ ಮೇಲೆ ಅದರ ಕಾಂಪನ್ಸೇಷನ್ ಹೋಗುತ್ತೆ. 4/1 ಆಗುತ್ತೆ, 6/1 ಆಗುತ್ತೆ, 16/2 ಆಗುತ್ತೆ. ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಆಗುತ್ತೆ. ನಿಮಗೆ ಗೊತ್ತಿದ್ದ ಪ್ರಕಾರ 4/1 ಆದಮೇಲೆ ಆ RTCಯಲ್ಲಿ ಅಥವಾ ಸಬ್ ರಿಜಿಸ್ಟ್ರಲ್ಲಿ ಯಾವುದೇ ಒಂದು ರೀತಿಯ ಟ್ರಾನ್ಸಾಕ್ಷನ್ ಆಗಬಾರದು, ಆದರೆ ಅದು ಇಲ್ಲೀಗಲು. ಆ ಒಂದು ಲ್ಯಾಂಡನ್ನು ಕುಮಾರಸ್ವಾಮಿಯವರು CM ಆಗಿರುವಾಗ GPA ಮಾಡಿಕೊಂಡು ಸಬ್ ರಿಜಿಸ್ಟ್ರಲ್ಲಿ ಅವರ ಹೆಂಡತಿಯ ಅಮ್ಮನ ಹೆಸರಲ್ಲಿ GPA ಮಾಡಿಸ್ತಾರೆ. ಸಬ್ ರಿಜಿಸ್ಟರ್ GPA ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ ಮೇಲೆ CM ಅವರೇ ಫೋನ್ ಮಾಡಿಸಿ ಅದನ್ನು ರಿಜಿಸ್ಟರ್ಡ್ GPA ಆ್ಯಂಡ್ ಅಂದಿನ CM ಆಗಿರುವ ಕುಮಾರಸ್ವಾಮಿ ಅವರು ಫೋನ್ ಮಾಡಿಸಿ ರಿಜಿಸ್ಟರ್ಡ್ GPA ರಿಜಿಸ್ಟರ್ ಸೇಲ್ ಡೀಡನ್ನು ಖಾಲಿ 1,50,00,000 ಮಾಡ್ತಾರೆ. ಓಕೆ, ಅದನ್ನು ಯಡಿಯೂರಪ್ಪನವರು ಡಿನೋಟಿಫೈ ಮಾಡ್ತಾರೆ. ಬಂದ ಮೇಲೆ ಆ ಕೇಸು ಲೋಕಾಯುಕ್ತದಲ್ಲಿ FIR ಆಗಿ 2015 ಆಗುತ್ತೆ. 2021 ಯಡಿಯೂರಪ್ಪನವರು ಕ್ವಾಶ್ಗೆ ಹೋಗ್ತಾರೆ ಈ FIR ಅನ್ನು ರದ್ದು ಮಾಡಿ ಅಂತ. ಡಿಕುನ್ನಾ ಜಡ್ಜ್ ಅವರು, ಮಾನ್ಯ ನ್ಯಾಯಮೂರ್ತಿಗಳಾದ ಡಿಕುನ್ನಾ ಅವರು ಅರ್ಜಿಯನ್ನು ವಜಾ ಮಾಡಿ ಯಡಿಯೂರಪ್ಪನವರಿಗೆ 25,000 ದಂಡ ಹಾಕ್ತಾರೆ. ನಾನು ಕೇಳ್ತಾ ಇರೋದು, ಎಲ್ಲೂ ಸಿಗ್ನೇಚರ್ ಇಲ್ಲದ, ಎಲ್ಲೂ ಅಧಿಕಾರ ಇಲ್ಲದ, ಎಲ್ಲೂ ತಾನು ಭಾಗಿ ಇಲ್ಲ ಅಂತ ಹೇಳ್ತಾ ಇರುವ CM ನಿಮ್ಮ ಹತ್ರ ಒಂದು ಸಿಗ್ನೇಚರು, ಒಂದು ಲೆಟರು ಏನು ಸಿಗ್ತಾ ಇಲ್ಲ. ನಿಮ್ಮದೇ ಅವಧಿಯಲ್ಲಿ ಅವರಿಗೆ 50-50 ಅನುಪಾತದಲ್ಲಿ ಕೊಡ್ತೀರಿ. ಈಗ ನಾನು ಕೇಳ್ತಾ ಇರುವ ಕ್ವಶನ್ನು, HD ಕುಮಾರಸ್ವಾಮಿಯವರ ಅತ್ತೆಗೆ ಆಗಿರುವಂತಹ GPA ಕ್ವಶನೇಬಲ್ ಆ್ಯಂಡ್ ಹಿ ವಾಸ್ ಇನ್ ದ ಪೊಸಿಷನ್ ಆಸ್ ಎ CM. ಈಗ ಅವರು ನಿಮ್ಮ ಮಂತ್ರಿಮಂಡಲದಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ. ಅವರದ್ದು ರಾಜೀನಾಮೆ ಕೇಳಿ ಸರ್. ಅದಕ್ಕೆ ಕಂಪ್ಲೇಂಟ್ ಕೊಡ್ಬೇಕಾಗಿರುವಂತದ್ದು ಕಾಂಗ್ರೆಸ್. ನಾಳೆ ನಾನು ಕೊಡ್ತೀನಿ. FIR ಇದೆ, ಆಲ್ರೆಡಿ ದಾಖಲಾಗುವ ಜರೂರತ್ ಆಗುವ FIR ಆಗುವ ಕ್ವಶನೇ ಇಲ್ಲ ಇಲ್ಲಿ. FIR ಲೋಕಾಯುಕ್ತದಲ್ಲಿ ನಾನು ನಿಮ್ಗೆ 2015 ಅಲ್ಲಿ ತದನಂತರನೂ ಕೂಡ